ಇನ್ನು ಹೈಯರ್ ಲೆವೆಲ್ ಆಫ್ ಪ್ರಕೃತಿ ಅಂತ ನಾವು ಕರಿತೀವಿ. ಅದನ್ನು ಖಗೋಳ ಅಂತ ಹೇಳ್ತೀವಿ, ಖಗೋಳಶಾಸ್ತ್ರ ಅಂತ ಹೇಳ್ತೀವಿ, ಅದನ್ನು ಅಸ್ಟ್ರಾನಮಿ ಅಂತ ಹೇಳ್ತೀವಿ. ಅವರ ಎನರ್ಜೀಸು ಕೂಡ ಹೇಗಿದೆ ಅಂತ ತಿಳ್ಕೊಳ್ಳೋದೇ ಜ್ಯೋತಿಷ್ಯ ಶಾಸ್ತ್ರ. ಅದರಿಂದ ನಮ್ಗೆ ಏನು ಎಫೆಕ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋದೇ ಜ್ಯೋತಿಷ್ಯ ಶಾಸ್ತ್ರ. ಓಕೆ ಓಕೆ ಗುರೂಜಿ, ಈಗ ಹಾಗಿದ್ರೆ ಕೆಲವರು ನವರಾತ್ರಿ ಪೂಜೆನ ಮಾಡಲ್ಲ. ಹಾಗಾಗಿ ನನ್ನ ಪ್ರಶ್ನೆ ಏನಂದ್ರೆ, ಸೊ ಈ ನವರಾತ್ರಿ ಪೂಜೆ ಅನ್ನೋದು ಎಷ್ಟು ವಿಶೇಷತೆ ಇದೆ, ಎಷ್ಟು ಇಂಪಾರ್ಟೆಂಟ್ ಇದೆ? ನವರಾತ್ರಿ ಪೂಜೆ ಮಾಡಲ್ಲ ಅಂದರೆ ನಾನೆಲ್ಲ ಪಡ್ಕೊಳ್ತೀನಿ ಪ್ರಕೃತಿಯಿಂದ, ಬಟ್ ನಾನೇನು ನಮಸ್ಕಾರ ಮಾಡಲ್ಲ, ನಾನೇನು ಕೃತಜ್ಞತೆ ತೋರಿಸಲ್ಲ ಅಂತ ಅರ್ಥ ಅಷ್ಟೇ. ಇಲ್ಲಿ ಕೆಲವರು ಅರ್ಥ ಮಾಡ್ಕೋಬೇಕಾಗಿರೋದು ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ, ಅಂದ್ರೆ ಏನ್ ಗೊತ್ತಾ, ಎಲ್ಲ ಕೆಲವೊಂದು ದೇವರುಗಳಿಗೆಲ್ಲ ಭಯ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಲೈಕ್ ಈಗ ಗಣೇಶ, ದೀಪಾವಳಿ ಇದರಲ್ಲೆಲ್ಲ ಈ ಪರ್ಟಿಕ್ಯುಲರ್ ದೇವರು ಅಂತ ತುಂಬಾ ಭಯ ಭಕ್ತಿಯಿಂದ ಮಾಡ್ತಾರೆ. ನವರಾತ್ರಿ ಅಂದ್ರೆ ನಾರ್ಮಲ್ ಒಂದು ದಸರಾ ಹಬ್ಬ ಆಗುತ್ತೆ, ಅಲ್ಲಿ 9 ದಿನ ಪೂಜೆ ಮಾಡ್ತಾರೆ. ಈ ರೀತಿ ಒಂದು ಕಾನ್ಸೆಪ್ಟ್ ಇದೆ. ಹಾಗಾಗಿ ಈಗ ನಾನು ನನ್ನ ಅನುಭವದಲ್ಲಿ ಈ ಭಾರತದಲ್ಲಿ ನಾವು ತಗೊಂಡ್ರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ತಗೊಳ್ಳೋಣ. ಈ ನವರಾತ್ರಿ ಮತ್ತು ಈ ವಿಜಯದಶಮಿ ಇದೆಯಲ್ಲ, ಇದು ಅತ್ಯಂತ ವಿಜೃಂಭಣೆಯಿಂದ ನಾರ್ತ್ ಅವ್ರು ಮಾಡ್ತಾರೆ. ಸೌತ್ ಅವರು ಸ್ವಲ್ಪ ಕಮ್ಮಿ ಅಂತ ನೀವು ಹೇಳೋ ರೀತಿ ಸೌತಲ್ಲಿ ಕಮ್ಮಿ ಅಂದರೆ, ಆದರೂ ಕೂಡ ಸರಸ್ವತಿ ಪೂಜೆ ಮಾಡಿರ್ತಾರೆ. ಈಗ ಮೊನ್ನೆ ಈಗ ನೆಕ್ಸ್ಟ್ ಆಯುಧ ಪೂಜೆ ಮಾಡ್ತಾರೆ, ಮಾಡ್ತಾರೆ. ಬುಧವಾರ ಬರ್ತಾ ಇದೆ ಅನಿಸುತ್ತೆ. ಸೊ ಹಾಗಿದ್ರೆ ಅವರು ಆರಾಧನೆ ಮಾಡ್ತಾ ಇದ್ದಾರೆ, ಬಟ್ ಅದರಲ್ಲಿ ನಿತ್ಯೋತ್ಸವ ನೋಡ್ತಾ ಇದ್ದೀವಿ. ಇಲ್ಲಿ ನಿತ್ಯೋತ್ಸವ ಇಲ್ಲದೆ ಅವಾಗವಾಗ ಒಂದು ಸರಸ್ವತಿ ಪೂಜೆ ಇರ್ಬೋದು, ಅಥವಾ ಇನ್ನೊಂದು ನಾವು ಒಂದು ನೋಡ್ಬೋದು. ಇವತ್ತು ನಾವು ಆಚೆ ಕಡೆ ನಡ್ಕೊಂಡು ಹೋಗ್ಬೇಕಾದ್ರೆ ಇವತ್ತು ಏನು ಬಣ್ಣ ಇದೆಯೋ ಅದನ್ನೆಲ್ಲ ಹಾಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ಸೊ ಅದೊಂದು ಖುಷಿಗೆ ಅಥವಾ ತೋರ್ಪಡಿಕೆಗಾರು ಇರಲಿ, ಅಟ್ಲೀಸ್ಟ್ ದೇವಿಯ ಒಂದು ಹೆಸರಲ್ಲಿ ಒಂದು ಕೃತಜ್ಞತೆ ಬಣ್ಣದ ಮುಖಾಂತರ ತೋರಿಸ್ತಾ ಇದ್ದಾರೆ. ಹಾಗಿದ್ರೆ ಅದು ಬಣ್ಣ ಅನ್ನೋ ಕಾನ್ಸೆಪ್ಟ್ ಯಾಕೆ ಬಂದಿದ್ದು ಅಂತ, ಈ ದಿನ ಈ ಬಣ್ಣ ಅಂತ ಹೇಳಿ? ಯಾವ ವಾರದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ, ನಮ್ಮ ನವರಾತ್ರಿ ಸ್ಟಾರ್ಟ್ ಆಗುತ್ತೆ, ಅವತ್ತಿಂದ ಆ ವಾರದ ಬಣ್ಣಗಳೇ ಅದು. ಫಾರ್ ಎಕ್ಸಾಂಪಲ್, ಇವಾಗ ಬುಧವಾರ ಸ್ಟಾರ್ಟ್ ಆದರೆ ಮೊದಲನೇ ದಿವಸ ಗ್ರೀನ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಇವಾಗ ಸೋಮವಾರ ಸ್ಟಾರ್ಟ್ ಆಗಿದೆ, ಮೊನ್ನೆ ಅದು ವೈಟಿಂದ ಸ್ಟಾರ್ಟ್ ಆಯಿತು. ಸೋಮವಾರ ಬಂತಲ್ಲ ವೈಟು. ಆ ರೀತಿ ಆ ಗ್ರಹಗಳಿಗೆ ಸ್ವಲ್ಪ ಸೂಕ್ತವಾಗಿರ್ತಕ್ಕಂಥ ಅಡ್ಜಸೆಂಟ್ ಕಲರ್ಸ್ನ ತಗೊಳ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಸಾಮಾನ್ಯವಾಗಿ ಗುರುವಾರ ಏನಾದ್ರು ಸ್ಟಾರ್ಟ್ ಆದರೆ ಅವು ಫಸ್ಟ್ ದಿವಸ ನವರಾತ್ರಿ ಅದು ಯೆಲ್ಲೋ ಕಲರಿಂದ ಸ್ಟಾರ್ಟ್ ಆಗುತ್ತೆ. ವೆರಿ ಸಿಂಪಲ್, ಅಂತ ಏನು ಕಾಂಪ್ಲಿಕೇಟೆಡ್ ಏನಿಲ್ಲ. ಇಲ್ಲ, ನನಗೆ ಕನ್ಫ್ಯೂಷನ್ ಆಯ್ತು, ಯಾಕಂದ್ರೆ ಪ್ರತಿ ವರ್ಷ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಹೇಗೆ ಚೇಂಜ್ ಆಗುತ್ತೆ, ಏನಾದರೂ ವಿಚಾರ ಇದೆಯಾ ಅಂತ ಹೇಳಿತ್ತು. ಪ್ರತಿ ವರ್ಷ ಕೂಡ ಚೇಂಜ್ ಆದಾಗ ಸೇಮ್ ವಾರ ಬರಲ್ವಲ್ಲ, ಹೌದು, ಬೇರೆ ಬೇರೆ ವಾರ ಬರುತ್ತಲ್ಲ, ಆ ವಾರದ ಅನುಗುಣವಾಗಿ ಅದನ್ನು ತೊಗೊಂಡಿದ್ರೆ ಒಂದು ಸಾಂಕೇತಿಕ ಡೇ. ಈಗ ತುಂಬ ಜನ, ಈಗ ನಾವು ಸೋಮವಾರ ವೈಟ್ ಹಾಕ್ತೀವಿ, ಮಂಗಳವಾರ ಸ್ವಲ್ಪ ರೆಡ್ ಹಾಕ್ತೀವಿ, ಬುಧವಾರ ಗ್ರೀನ್ ಹಾಕ್ತೀವಿ, ಗುರುವಾರ ಬಂದಾಗ ಯೆಲ್ಲೋ ಹಾಕ್ತೀವಿ, ಶುಕ್ರವಾರ ಬಂದರೆ ಮತ್ತೆ ಪಿಂಕ್ ಹಾಕ್ತೀವಿ ಅಥವಾ ವೈಟ್ ಹಾಕ್ತೀವಿ, ಶನಿವಾರ ಬಂದರೆ ಕಡು ನೀಲಿ ಅಥವಾ ಬ್ಲ್ಯಾಕ್ ಹಾಕ್ತೀವಿ. ಈ ರೀತಿಯಾಗಿ ವಾರ ಪೂರ್ತಿ ಒಂದು ಬಣ್ಣ, 7 ಬಣ್ಣಗಳ ಒಂದು ಮಿಶ್ರಣ ಅಂತ ತಗೊಳ್ತೀವಿ. ಸೊ ಆ ವಾರದ ಒಂದು ವಿಚಾರ ಮತ್ತು ಆ ದೇವಿಯ ಒಂದು ವಿಚಾರ ಎರಡನ್ನೂ ಕಲ್ಮಿನೇಟ್ ಮಾಡಿಬಿಟ್ಟು ಒಂದು ಕಲರ್ ಕೊಡ್ತಾರೆ. ಇಟ್ ಈಸ್ ಎ ವೆರಿ ಸಿಂಪಲ್ ಇದು ಕಾನ್ಸೆಪ್ಟ್ ಅಷ್ಟೇ. ಅದು ಬಿಟ್ಟರೆ ಬಣ್ಣಗಳು ಅಂತ ಕೊಟ್ಟಿದ ತಕ್ಷಣ ಅದಕ್ಕೆ ಬೇರೆ ಅರ್ಥ ಕೊಡೋದು ತಪ್ಪು. ವಾರದಿಂದ ಬಣ್ಣ ಹಾಕೊಳ್ತಾ ಇದ್ದಾರೆ ಅಷ್ಟೇ. ಅದೇ ಆ ವಾರಕ್ಕೆ ಆ ದಿನ ಅಂತ ನಂಗೆ ಇವಾಗ ಗೊತ್ತಾಯ್ತು. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಪೂಜೆ ಅಥವಾ ಮಂತ್ರ ಆ ರೀತಿ ಏನಾದರೂ ಇದೆಯಾ? ನೋಡಿ, ಪ್ರತಿನಿತ್ಯ ಎಲ್ಲ ದೇವ್ರಿಗೂ ಪೂಜೆ ಮಾಡಬೇಕು. ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇವತ್ತಿನ ಒಂದು ಒತ್ತಡ, ಕೆಲಸದ ಒತ್ತಡ, ಹಾಗೆ ಬದುಕಿನ ಜಂಜಾಟದಲ್ಲಿ ಪ್ರತಿನಿತ್ಯ ಪೂಜೆ ಮಾಡೋಕ್ಕೆ ಆಲಸ್ಯ ಜಾಸ್ತಿ. ಫ್ರೀಯಾಗಿ ಏನಾದ್ರು ಮೇಲ್ಗಡೆಯಿಂದ ದೇವರು ಉದುರಿಸಿದ್ರೆ ನಮಗೆ ಖಂಡಿತ